ಮೇಡಮ್ ಅಲ್ಲೈತಲ್ಲ ಅದೇ ಟೀಚರಿ ರೂಮ್ ನೋಡ್ರಿ. ರಾಜೇಶ್ವರಿ ಅಕ್ಕಿಗೆ ತಗೊಂಬರಿ. ಹಾಂ ಮೇಡಮ್ ತಂದೆ. ರಾಜು, ಅದು ಲಾಕ್ ಸರಿ ಆಯ್ತು ಅಥವಾ ಲಾಕ್ ಮುರಿದೈತೆ ನೋಡೋದು ಒಂಚೂರು. ಮೇಡಮ್ ಇಲ್ಲಿ ಯಾವುದೋ ಲಾಕ್ ಮುರಿದಂಗೆ ಕಾಣಿಸ್ವಲ್ತು. ಸರಿ, ಅದು ಪೌಡರ್ ಹಾಕ್ರಿ. ಫಿಂಗರ್ ಪ್ರಿಂಟ್ಸ್ ಏನಾರು ಕಾಣ್ತಾವ, ಸ್ವಲ್ಪ ಚಸ್ಮಾ ಕೊಡಲ್ಲ ಅಂತ ಎಸ್ ಮೇಡಮ್. ತಗೋರಿ ಚಸ್ಮಾ ತಗೋರಿ. ಹಂಗೆ ಅದು ಸ್ಪ್ರೇ ಹಾಕ್ರಿ, ಅಂದರೆ ಜಲ್ದಿ ಕ್ಲಿಯರ್ ಫಿಂಗರ್ ಪ್ರಿಂಟ್ಸ್ ಎಲ್ಲ ಕಾಣ್ತಾವು. ಯಾವುದೂ ನೀವು ಟಚ್ ಮಾಡಬೇಡ್ರಿ, ಸ್ವಲ್ಪ ಇದು ಮಾಡಿರಿ. ಹಾಂ ಮೇಡಮ್ ಬ್ರಷ್ ತಗೋರಿ ಮೇಡಮ್, ಒಂಚೂರು ಬ್ರಷ್ ತೊಗೊಂಡು ಪೌಡರ್ ಇದು ಮಾಡಿರಿ, ಕಾಣಿಸುತ್ತೆ. ರಾಜೇಶ್ವರಿ, ಚಿಮ್ಕಿ ಕೊಡಿಲ್ಲ ಅದು ಒಂಚೂರು. ಟ್ರೈ ಕೊಡಿಲ್ಲ ಒಂಚೂರು. ಅದು ಇಲ್ಲೊಂದು ಯಾವುದೋ ಸಣ್ಣ ಕೂದಲು ಐತಿ. ಇದು DNA ಟೆಸ್ಟ್ ಮಾಡಿದ್ರೆ ಬಹುಶಃ ಪವಿತ್ರದ್ದು ಅಥವಾ ಇಲ್ಲಿ ಬಂದಿರೋದು ಗೊತ್ತಾಗುತ್ತಾ. ಸ್ವಲ್ಪ ಆ ಕವರ್ ಕೊಡ್ರಿ. ಅದ್ರೊಳಗೆ ಕೇರ್ಫುಲ್ಲ. ಅದ್ರೊಳಗೆ ಹಂಗೆ ಸರಿ. ಅದನ್ನ ನೋಡಿದ ತಕ್ಷಣ ಲ್ಯಾಬ್ ಟೆಸ್ಟ್ ಕೊಡ್ರಿ. ಮೇಡಮ್ ನನಗನ್ಸುತ್ತೆ ಯಾವುದೇ ಥರ ಫಿಂಗರ್ ಪ್ರಿಂಟು ಟಚ್ ಆಗಿದ್ದು ಯಾವುದೂ ಇಲ್ಲ. ಒಂದಾದರೂ ಇರಬೇಕಲ್ಲ. ಈಗ ಅವರು ಮಿಸ್ಸಸ್ಸು ಇಲ್ಲಿ ಅದು ಹಾಕೋದು ತೆಗೆಯೋದು ಅದೆಲ್ಲ ಮಾಡ್ತಿರ್ತಾರಲ್ಲ. ಇಲ್ಲ ಅದು ಒಂದಾದರೂ ಫಿಂಗರ್ ಪ್ರಿಂಟ್ಸಿಂದು ಒಂದು ಸಾಕ್ಷಿ ಏನಾದರೂ ಬೇಕಲ್ಲ. ಕಳ್ಳನ್ನು ಬಿಡ್ರಿ ಹೋಗಲಿ, ಕಳ್ಳನ್ನು ಟಚ್ ಮಾಡೋದು ಅಥವಾ ಏನೋ ಬಿಡ್ರಿ, ಮನೆಯವ್ರದ್ದಿಲ್ಲ ಅಂದರೆ ಏನು ರೀ ಮೇಡಮ್ ಇದು? ರಾಜೇಶ್ವರಿ, ಇಷ್ಟು ಕೇಸ್ ನಾವು ಎಲ್ಲ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ, ಇಷ್ಟೆಲ್ಲ ಸಾಲ್ವ್ ಮಾಡ್ತೀರಿ, ಇಷ್ಟು ನೀವು ಇದನ್ನು ಮಾಡ್ತೀರಿ, ಇನ್ನೂ ನಿಮ್ಗೆ ಅರ್ಥ ಆಗಿಲ್ವಾ? ಇದು ಯಾರೋ ಕಳ್ಳ ಅಂದರೆ ಅವರಿಗೆ ಪೂರ ನಾಲೆಜ್ ಇಲ್ಲ ಇದ್ರ ಬಗ್ಗೆ ಅಂಥವ್ರು. ಯಾಕಂದರೆ ನಾಲೆಜ್ ಇರೋಂಥವ್ರು ಕೈ ಗ್ಲೋಸ್ ಹಾಕ್ಕೊಂಡು ಎಲ್ಲ ಕಳ್ತನ ಮಾಡ್ತಾರೆ. ಅಂದರೆ ಬೇರೆದಾರು ಫಿಂಗರ್ ಪ್ರಿಂಟ್ ಇರ್ತಾ, ಆ ಕಳ್ಳನ ಮಾತ್ರ ಇರಂಗಿಲ್ಲ. ಇದು ಯಾರೋ ಅನ್ನಾಲೆಜ್ ಅಂದರೆ ಇವರು ತಾವು ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತಂದು ಕ್ಲೀನಾಗಿ ಬಟ್ಟೆ ತೊಗೊಂಡು ಒರೆಸ್ಯಾರ. ತಮ್ಮದು ಇರಬಾರ್ದು, ಬೇರೆ ಯಾರ್ದು ಇರೋಕ್ಕಾಗಂಗಿಲ್ಲ. ಬಟ್ ಅವ್ರಿಗೇನು ನಾನು ಮುಟ್ಟಿನಿ ಎಲ್ಲಿ ಮತ್ತೆ ಇದು ಗೊತ್ತಾಗತ್ತೋ ಏನೋ ಅನ್ನೋ ಒಂದು ಆತಂಕದೊಳಗೆ ಅದನ್ನು ಒರೆಸ್ಯಾರ ಕ್ಲೀನಾಗಿ. ಹಂಗಾಗಿ ಬೇರೆದವರು ಸಹಿತಕ್ಕೂ ಇಲ್ಲಿ ಉಳಿದಿಲ್ಲ. ಇದ್ರ ಮೇಲೆ ಅರ್ಥ ಆಗುತ್ತೆ ಇದು ಯಾರೋ ಪ್ರೊಫೆಷ್ನರ್ ಅಲ್ಲ, ಇದು ಯಾರೋ ಅಕೇಶ್ನಲ್ಲಿ ಬಂದು ಮಾಡಿರ್ತಾರಲ್ಲ ಅಂಥವ್ರದ್ದು ಇದು ಕಳ್ತನ ಮಾಡಿದ್ದ ನನಗನ್ಸಿದ ಮಟ್ಟಿಗೆ. ಮೇಡಮ್ ಹಂಗಾರೆ ಇಲ್ಲಿ ಒಂದು ಕ್ಲೂ ಸಿಗೋಲ್ವು ಹೆಂಗೀಗ? ಯಾಕ್ರಿ ಸಿಕ್ಕತ್ತಲ್ಲ ಕೂದ್ಲ? ಓ ಅದೇ ಮೇನ್ ನಮ್ಗೆ. ಒಂದು ಸುಳಿವು ಒಂದು ಚೂರು ಸಿಕ್ಕರೆ ಸಾಕ್ರಿ, ಬೆಳೆ ಸಿಕ್ಕರೆ ಸಾಕು, ಹಸ್ತನ ನಂಗಂತಾರೆ ನಾವು. ನಡ್ರಿ ಲ್ಯಾಬ್ ಟೆಸ್ಟ್ ತೊಗೊಂಡೋಗ ನಡ್ರಿ. ಮೇಡಮ್ ಏನಾದರೂ ಕ್ಲೂ ಸಿಕ್ತಾ? ರಾಜೇಶ್ವರಿ ಇಸ್ಪೆಕ್ಟ್ ತೆಗೆದಿಡ್ರಿ. ನಾವು ಈಗ ಯಾವುದೂ ಸದ್ಯಕ್ಕೆ ಏನೂ ಹೇಳೋ ಪರಿಸ್ಥಿತಿ ಒಳಗಿಲ್ಲ. ಇಷ್ಟು ಮಾತ್ರ ಹೇಳಬಲ್ಲೆ, ಕಳ್ಳ ಪ್ರೊಫೆಷ್ನಲ್ ಕಳ್ಳ ಅಲ್ಲ. ಇದು ಯಾರೋ ಹೊಸದಾಗಿ ಮಾಡಿರೋಂಥವ್ರು, ಅನುಭವ ಇಲ್ಲ. ಆದರೆ ಕಳ್ತನ ಮಾಡೋ ಪ್ರಯತ್ನ ಅಂತೂ ಆಗೈತಿ. ಆದರೆ ಇದರೊಳಗೆ ನಿಮ್ಮ ಮಿಸ್ಸಸ್ಸಿಂದು ಯಾವುದೇ ಥರ ಸುಳಿವು ನಮಗೆ ಸಿಕ್ಕಿಲ್ಲ. ನೋಡೋಣ, ಕೆಳಗೆ ಸ್ವಲ್ಪ ಬರೀ ಯಾರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಅದೀರಿ ಏನು ಸ್ವಲ್ಪ ಡೀಟೇಲ್ಸ್ ಕೊಡ್ಬಾರ್ದು ನಂಗೆ. ಹಾಂ ಬರ್ರಿ ಮೇಡಮ್. ಮೇಡಮ್ ನಮ್ಮ ಮನೆಯಾಗಿರೋರೆಲ್ಲ ಇಲ್ಲದಾರ ನೋಡ್ರಿ. ಹೌದಾ? ಏನು ನಿಮ್ಮ ಹೆಸರು? ನನ್ನ ಹೆಸರು ರೇಣವ್ ಅಂತಾರೆ. ವೀರೇಶ್ವರಿಗೆ ಏನಾಗಬೇಕು ನೀವು? ನಾನು ಅವ್ರ ಹತ್ರಿ, ಅಂದ್ರೆ ಅವರಪ್ಪ ನಂಗೆ ಅಣ್ಣ ಆಗ್ಬೇಕ್ರಿ. ನಾನು ಸಾದ್ರ ಹತ್ರಿ ಅವರಿಗೆ. ಓ ಹೌದಾ? ನಿಮ್ಮ ಮನೆಯವ್ರು ಎಲ್ಲದಾರ? ನಮ್ಮ ಮನೆಯವ್ರು ಇಲ್ರಿ, ತಿರ್ಕೊಂಡು ಈಗ 2 ವರ್ಷ ಆತ್ರಿ. ಏನಾಗಿತ್ತು? ಅದು ಭಾಳ ಕುಡಿತಿದ್ರಿ ನನ್ನ ಗಂಡ, ಹಂಗಾಗಿ ಕುಡು ನೆಗದು ಬಿದ್ದು ಹೋದ್ರಿ. ಹೌದಾ ಸರಿ. ನಿಮ್ಮ ಹೆಸರೇನು? ನನ್ನ ಹೆಸರು ರೀ ಶ್ರೀನಿವಾಸ್ ಅಂತಾರೆ. ನಮ್ಮವ್ವ ಆಕಿರಿ, ನನ್ನ ಹಿರಿಯ ಮಗ ರೀ. ಯಾಕೊಂಥರ ತೊದಲ್ತಾ ಇದ್ದೀರಾ? ನಿಮ್ಗೇನಾದರೂ ತೊದಲೋ ಪ್ರಾಬ್ಲಮ್ ಐತಾ? ಅದು ಮೇಡಮ್ ಅವರ ಅತಿಗ ಪೊಲೀಸ್ರಂದ್ರೆ ಅದು ಊಟದ್ಲಿಂದ ಸ್ವಲ್ಪ ಭಯ ರೀ. ನಮ್ಮ ಹಳ್ಳಿ ಊರಾಗ ಪೊಲೀಸು ಅಂದ್ರೆ ಜಗ್ಗಿ ಅಂಜಿಕಲ್ರಿ, ಹಂಗಾಗಿ ಹಂಚ್ಕೊಂಡು ಹಂಗೆ ಮಾತಾಡಕತ್ತನ್ರಿ. ಅದ್ರಾಗ ಏನೈತಿ ಹಂಚ್ಕೊಳಕ? ತಪ್ಪು ಮಾಡಿದ್ರೆ ಭಯ ಇರುತ್ತೆ, ತಪ್ಪೇ ಮಾಡಿದ್ರೆ ಯಾಕೆ ಹಂಚ್ಕೋಬೇಕು? ಮೇಡಮ್ ಅವ್ರ ನಂಗೆ ಅಂಜಿಕೆ ಬರತ್ರಿ, ನಂಗೆ ಮೊದ್ಲಿಂದನೂ ಹಂಗ ಐತ್ರಿ. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಸುಂದ್ರಿ ಅಂತ್ರಿ. ನೀನು ಅವ್ರ ಮಗಳ? ಹ್ಞೂ ರೀ. ನೀವೇನಾಗಬೇಕು ವೀರೇಶ್ ಅವರಿಗೆ? ನಾನು ಈಕೆ ನನ್ನ ಹೆಂಡ್ರಿ, ಈ ಮನ್ಯಾಗ ಕೆಲಸ ಮಾಡ್ಕೊಂಡಿದೀವ್ರಿ. ಈಗೇನಲ್ರಿ, ನಾವು ಈಗ ಮಾಡಾಕತ್ತೆ ಬರೋಬ್ಬರಿ 8-10 ವರ್ಷ ಆತ್ರಿ. ಅಪ್ಪರು ನಮ್ಮ ಮನ್ಯಾಗ ಜೊತೆ ಜೋಪಾನ ಮಾಡಾಕತ್ತಾರಿ. ನಾನು ಹೊರಗಿಂದೆಲ್ಲ ನೋಡ್ಕೋತೀನಿ, ನನ್ನ ಹೆಂಡತಿ ಒಳಗಿಂದ ನೋಡ್ಕೊಂತಾರ್ರಿ. ನನಗೊಬ್ಬ ಮಗಳಿದ್ಲರಿ, ಆಕಿನ ಅಪ್ಪರ ಮತ್ತು ಅಮ್ಮರು ಮದ್ವಿ ಮಾಡಿ ಕಳ್ಸ್ಯಾರಿ. ಈಗ ನಾವು ಮಗಳನ್ನ ಮದ್ವಿ ಮಾಡೋದ್ಮೇಲಂತ್ರನು ನಮ್ಗೆ ಇವ್ರ ಮಗಳದಲ್ರಿ, ಆಕಿನ ನಮಗೆ ಮೊಮ್ಮಗಳು ಎಲ್ಲ ನೋಡ್ರಿ. ಮನ್ಯಾರ್ಕಿಂತ ಹೆಚ್ಚ ಅಂತ ಅನ್ಕೋರಿ ಒಂದ್ ಮಾತು, ಹಂಗ ಅದೀವ್ ನೋಡ್ರಿ ಮನ್ಯಾಗ. ಹೌದಾ? ನಿಮ್ಮ ಹೆಸರೇನು? ನಿಮ್ಮ ಹೆಂಡತಿ ಹೆಸರೇನು? ನನ್ನ ಹೆಸರು ರಾಜೇಂದ್ರಪ್ಪ ಅಂತಾರಿ, ನನ್ನ ಹೆಂಡತಿ ಹೆಸರು ಚೆನ್ನಮ್ಮ ರೀ. ಓ ಐ ಸಿ. ವೀರೇಶ್ವರೇ, ನಿಮ್ಮ ಮಗಳಲ್ಲಿ ಕಾಣುವಲ್ಲ? ಆಕಿ ಭಾಳ ಹತ್ತು ಸುಸ್ತಾಗಿ ಈಗ ಮಕ್ಕೊಂಡ್ರಿ ಮೇಡಮ್. ಓಕೆ, ನಾವು ಹೋಗಿ ಇನ್ವೆಸ್ಟಿಗೇಷನ್ ನೋಡ್ತೀವಿ, ಯಾವ ಹಂತದಿಂದ ಸ್ಟಾರ್ಟ್ ಮಾಡಬೇಕು ಏನಂತ. ನಾನು ಇದು ಮಾಡ್ತೀನಿ ತಗೋರಿ. ಮೇಡಮ್ ಅವ್ರ ಆದಷ್ಟು ಜಲ್ದಿ, ಎಷ್ಟು ಸಾಧ್ಯನ ಅಷ್ಟು ಜಲ್ದಿ ನಾನು ಏನು ತಿಳಿದ ಅಂತ ಒಂದು ಸ್ವಲ್ಪ ಪತ್ತೆ ಹಚ್ಕೊಡ್ರಿ, ನಿಮ್ಮ ಪುಣ್ಯ ಬರುತ್ತೆ. ಆಯಿತು, ನೀವೇನು ಚಿಂತೆ ಮಾಡಿಬಿಡ್ರಿ. ನಾವು ಹಗಲಿ ರಾತ್ರಿ ಕೆಲಸ ಮಾಡ್ತೀವಿ. ನೀವು ಅಂದ್ಕೊಂಡಂಗೆ ನಾವು ಒಂದು ಸಲ ನಾವು ಕೇಸ್ ಹ್ಯಾಂಡ್ ಓವರ್ ಮಾಡ್ಕೊಂಡ್ವಿ ಅಂದ್ರೆ ಅದು ಕೇಸ್ ಸಾಲ್ವ್ ಆಗೋವರೆಗೂ ನಾವು ಅದನ್ನು ಬಿಡಂಗಿಲ್ಲ. ನೀವು ರೆಸ್ಟ್ ಮಾಡ್ಬೋದು, ಆದರೆ ನಾವು ರೆಸ್ಟ್ ಮಾಡೋಂಗಿಲ್ಲ ಸಹಿತ.
ನಿಮ್ಗೆ ಗೊತ್ತಿಲ್ಲ ನಾವು ಎಷ್ಟು ಟೆನ್ಷನ್ ಆಗಿರ್ತೀವಿ, ಎಷ್ಟು ನಾವು ಕೆಲಸದೊಳಗೆ ಒತ್ತಡದಾಗಿರ್ತೀವಿ ಅಂತಂದು ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡ್ರಿ. ನಾನು ಆದಷ್ಟು ಇಂಟ್ರೆಸ್ಟ್ ಕೊಟ್ಟು ಪ್ರಯತ್ನ ಮಾಡ್ತೀನಿ. ನಾನು ಇದನ್ನು ನಿಮ್ಮ ಕೇಸ್ನ ಹ್ಯಾಂಡ್ ಓವರ್ ಮಾಡ್ಕೊಂಡಿನಿ ಅಂದ್ರೆ ಜಲ್ದಿನೇ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ಸ್ ರೀ ಮೇಡಮ್ ಅವ್ರೆ. ಕಿರಣ್ ಅವರೇ ಹೋಗೋಣ. ಏ ರಾಜು ಹೋಗೋಣ ಬಾ. ಅಪ್ಪಾರ ಊಟ ಏನಾರ ಚಹಾ ಏನಾರ ತಂದು ಕೊಡ್ಲೇನ್ರಿ? ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಬೇಡಜ್ಜಿ, ನನಗೇನು ಹೊಟ್ಟಿಸ್ತಿಲ್ಲ. ನಾನು ಏನು ತೆಲ್ಲ ಹಸ್ಕೊಂಡಿತ್ತು, ಹೆಂಗಿದಳು ಏನೋ ನನಗೆ ಚಿಂತೆ ಆಗ್ತೈತಿ. ನಾನು ಚಿನ್ಮಗೆ ಊಟ ಮಾಡ್ತಾ. ಹ್ಞೂ ರೀ ಅಪ್ಪಾರ, ರಂಬಿಸಿ ಹಂಗೆ ಹಿಂಗೆ ಮಾಡಿ ಊಟ ಮಾಡಿಸಿದ್ನಿ. ಒಂಚೂರಿ ಮಕ್ಕೊಂಡೈತಿ ಹುಡುಗಿ. ಆಕೆ ಕಡೆ ಭಾಳ ಲಕ್ಷ್ಯ ಕೊಡ್ರಿ. ಯಪ್ಪ ವೀರೇಶಿ, ಇದೇನ ಯಪ್ಪ ನಿನ್ನ ಕರ್ಮ? ಇದನ್ನ ನೋಡೋಕ್ಕಾಗೆ ನಾವು ಇಲ್ಲಿ ಬರ್ಬೇಕಾತ. ನಮ್ಮೂರ ನಾವು ಇದ್ವಪ್ಪ, ಇದನ್ನ ನೋಡೋಕ್ಕಾಗಲ್ತು. ಹೊಟ್ಟೆ ಸಂಕಟ ಬೀಳ್ತೈತೆ ಯಪ್ಪ. ಆ ಹುಡುಗೆಲ್ಲ ಆತೈತೆ, ನೀನು ಇಲ್ಲಿ ಹಿಂಗೆ ನಿನ್ನೇಂತೆಲ್ಲ ಹೆಂಗೆ ನಮಗರ ಸಂಕಟ ಹೊಟ್ಟೆಗೆ ತಡಿವಲ್ತಯಪ್ಪ. ಇದೇನು ಕರ್ಮ ನೋಯಪ್ಪ ನಿಂದು? ಇಷ್ಟೆಲ್ಲ ಆಸ್ತಿಗಳು ಎಲ್ಲ ಇದ್ರೆ ಇದೇನು ಅನ್ಭವಿಸ್ಲಾರ್ದಂಗೆ ಇದಂಥ ಜೀವನ ನೋಯಪ್ಪ ಇದು. ಏನು ಮಾಡ್ಬೇಕೈತಿ? ಇದು ಯಾಕೆ ಹಿಂಗಾತು ಏನೋ ನನಗೆ ತಿಳಿವಲ್ತು. ರಾಜೇಶ್, ಅವು ಲ್ಯಾಬ್ ಟೆಸ್ಟಿಗೆ ಕೊಟ್ಟೆ? ಹಾಂ ಮೇಡಮ್, ಕೊಟ್ಟು ಬಂದೆ. ಆ ಸಿರಂಜಿ ಒಳಗೆ ಯಾವುದು ಪಾಯ್ಸನ್ ಐತಾ ಅಥವಾ ಯಾವುದಾದ್ರೂ ಮೆಡಿಸನ್ ಐತಾ? ಅದನ್ನ ಫಸ್ಟ್ ನನಗೆ ಇನ್ಫಾರ್ಮ್ ಕೊಡ್ರಿ ಮೊದಲ. ಹಾಂ, ಹೇಳಿ ಬಂದೀನಿ ಮೇಡಮ್. ಹಂಗೆ ಅದು ಕೂದಲ ಏನು ಸಿಕ್ಕೈತಲ್ಲ, ಪವಿತ್ರ ಅವ್ರದ್ದು DNA ಇದನ್ನ ತೊಗೊಂಡಿರಲ್ಲ ನೀವು? ಹಾಂ ಮೇಡಮ್, ಅದನ್ನು ಇನ್ನೂ ಶಾಂಪಲ್ಗೆ ಎರಡೂ ಕೊಟ್ಟು ಬಂದೀನಿ. ಓಕೆ, ಈಗ ಇಬ್ಬರು ಅದು ಸೇಮ್ ಎರಡು ಮ್ಯಾಚ್ ಆದರೆ ಪವಿತ್ರ ಅವ್ರದ್ದೇ ಅಂತ ಕನ್ಫರ್ಮ್ ಆಗುತ್ತೆ. ಒಂದು ವೇಳೆ ಮ್ಯಾಚ್ ಆಗಲಿಲ್ಲ ಅಂದರೆ ಆ ಕ್ರಿಮಿನಲ್ ಯಾರಿದ್ರಲ್ಲ ಅವ್ರದ್ದು ಅಂತ ಪಕ್ಕ ಅದೇ ಇದು ಅನ್ಸುತ್ತೆ. ನೋಡೋಣ. ಮೇಡಮ್, ನಿಮಗೆ ಈ ಕೇಸ್ ಒಳಗೆ ಏನು ಅನ್ಸುತ್ತೆ? ಇದ್ರೊಳಗೆ ಮನೆಯವರು ಕ್ರಿಮಿನಲ್ಲ ಅಥವಾ ಹೊರಗಿನ ಯಾರು ಬಂದಿರ್ಬೋದಾ? ಫುಟೇಜ್ನಾಗಂತೂ ಯಾವುದೂ ಇಲ್ಲ. ನಾನು ಚೆಕ್ ಮಾಡಿದೆ, ನೀವು ಚೆಕ್ ಮಾಡಿದ್ರಿ. ಮತ್ತು ಹೊರಗೆ ಹೋದವರು ಯಾವುದೂ ಇಲ್ಲ, ಒಳಗೆ ಬಂದವರು ಇಲ್ಲ. ನನಗೆ CC ಕ್ಯಾಮ್ರಾ ಅಬ್ಸರ್ವ್ ಆಗ್ಲಾರ್ದಂಥ, ಕ್ಯಾಪ್ಚರ್ ಆಗ್ಲಾರ್ದಂಥ ಪ್ಲೇಸ್ ಯಾವುದಾದ್ರೂ ಒಬ್ಬನಾಗ ಐತಾ? ಅದನ್ನು ನಾವು ನೋಡ್ಬೇಕಾಗಿತ್ತು. ಅದು ಯಾರೋ ಗೊತ್ತಿದ್ದವರು ಈ ಒಂದು ಜಾಗದಾಗ CC ಕ್ಯಾಮ್ರಾ ಕಾಣಿಸಂಗಿಲ್ಲ ಅಂತ ಅನ್ನೋದು ಗೊತ್ತಿದ್ದು ಅಲ್ಲೇನಾದರೂ ಹೋಗಿರ್ಬೋದಾ? ಅಥವಾ ಏನು ರೀ ಮೇಡಮ್, ನಂಗೆ ಏನೂ ಅರ್ಥನೇ ಆಗೋಲ್ತು. ನನಗೂ ಅದೇ ಒಂದು ಯಕ್ಷ ಪ್ರಶ್ನೆ ಆಗೈತಿ ರಾಜೇಶ್ ಅವರೇ. ಅದು ಕ್ಯಾಮ್ರಾ ಎಲ್ಲಿವರೆಗೂ ಕ್ಯಾಪ್ಚರ್ ಆಗುತ್ತೆ ಒಂದು ಸ್ವಲ್ಪ ನಾಳೆ ಹೋಗಿ ಅಬ್ಸರ್ವ್ ಮಾಡೋಣ. ಆಮೇಲೆ ನನಗೊಂದು ಡೌಟು, ಅವರ ಅತ್ತಿ ಮಗ ಅದೇ ಅವನು ಶ್ರೀನಿವಾಸ, ಅವನು ನಮ್ಮ ಮಾತಾಡ್ಸ್ದಾಗ ಯಾಕೋ ಫುಲ್ ಸ್ವೆಟ್ ಆಗ್ತಾ ಇದ್ದ, ನಾಲ್ಗೆ ತೊದಲ್ತಾ ಇತ್ತು. ನನಗೆ ಯಾಕೋ ಅವ್ನು ಯಾಕೆ ಆ ಥರ ನಡ್ಕೋತಾ ಇದ್ದ ಅಂತ ಸ್ವಲ್ಪ ಡೌಟ್ ಐತಿ. ಅಂದರೆ ಅವನ್ನ ಹೇಳಿದ್ನಲ್ರಿ ಮೇಡಮ್, ನನಗೆ ಪೊಲೀಸ್ ಅಂದ್ರೆ ಭಯ ಹಂಗ ಹಿಂಗ ಅಂತ. ರಾಜೇಶ್ ಅವ್ರಿ, ಇವತ್ತಿನ ಕಾಲದಾಗ ಯಾರೇ ಪೊಲೀಸರಿಗೆ ಅನ್ಸುತ್ತಾರೆ? ತಪ್ಪು ಮಾಡಿದಾರೆ ಮಾತ್ರ ಅನ್ಸುತ್ತಾರೆ. ಇವಾಗೆಲ್ಲ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಪೊಲೀಸ್ ರೋಲ್ ಮಾಡ್ತಾರೆ. ಪೊಲೀಸ್ ಡ್ರೆಸ್ ಹಾಕೊಂಡು ಸಣ್ಣ ಸಣ್ಣ ಮಕ್ಕಳು ಆ್ಯಕ್ಟಿಂಗ್ ಮಾಡ್ತಾವೆ, ನೋಡಿಲ್ಲ ಗೊತ್ತಿಲ್ಲ. ಪಿಕ್ಚರ್ ಗಿಚ್ಚರ್ ಎಲ್ಲ ನೋಡ್ತಾರ. ಈಗೇನು ಪೊಲೀಸ್ ಅಂದರೆ ಕಾಮನ್ ವ್ಯಕ್ತಿ. ಅವಾಗಿತ್ತು ಒಂದು ಕಾಲದ ಪೊಲೀಸ್ ಅಂದರೆ ಭಯ, ಇವಾಗೇನು ಹಾಗೇನಿಲ್ಲ. ನೋಡೋಣ, ಹಳ್ಳಿಯವರೆಲ್ಲ ಯಾವುದಕ್ಕೂ ಒಂದು ಕಣ್ಣು ಇಟ್ಟಿರಿ. ಎಸ್ ಮೇಡಮ್. ಸರಿ, ಟೆಸ್ಟ್ ಮಾಡಲಿ ಲ್ಯಾಬ್ ಅಂತಲ್ಲ ಒಂದು ಸ್ವಲ್ಪ ಬರೋಣ. ಹರಿ ಸರ್, ಇವಾಗ ರಾಜು ತಂದ್ಕೊಟ್ನಲ್ಲ, ಅದು ಮೆಡಿಸನ್ ಯಾವುದಂತ ಏನಾದರೂ ಗೊತ್ತಾತಾ ನಿಮ್ಗೆ? ಗೊತ್ತಾಯ್ತು. ಆದರೆ ಭಾರಿ ಡೇಂಜರಸ್ ಮೆಡಿಸಿನ್ ಇದು. ಇದು ಅವ್ರಿಗೆ ಹೆಂಗೆ ಸಿಕ್ತು? ಆ ಕ್ರಿಮಿನಲ್ ಇಷ್ಟು ಸುಲಭವಾಗಿ ಇದು ಸಿಕ್ಕೈತೆ ಅಂದ್ರೆ ನನಗೆ ಯಾಕೋ ಭಾಳ ಆಶ್ಚರ್ಯ ಆಗತೈತಿ. ಹೌದಾ? ಯಾವ ಮೆಡಿಸನ್ ಅದು? ಇದು ಒಂಥರ ಇವು ಒಂದು ಪ್ರಾಣಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೆ ನಾನು. ಅದನ್ನೇ ನಾನು ತಕೊಂಡು ಅದರ ಥರನೇ ನಾನು ಇನ್ನೊಂದು ಕ್ರಿಯೇಟ್ ಮಾಡಿ ಆ ಶಾಂಪಲ್ನೊಳಗೆ ಏನೇನು ಮಿಕ್ಸ್ ಐತಿ, ಯಾವ ಥರ ಡೋಸಸ್ ಅದ್ರೊಳಗೆ ಹಾಕ್ಯಾರ ಅಂತೇಳಿ ಆ ಎಲ್ಲ ಡೋಸಸ್ಸನ್ನು ನಾನು ರೀಕ್ರಿಯೇಟ್ ಮಾಡಿ ಆ ಡೋಸಸ್ಸನ್ನು ಒಂದು ಪ್ರಾಣಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೆ. ಅದು ಒಂದು ಬಾಡಿ ಒಳಗೆ ಹೋದ ತಕ್ಷಣನೇ ಆ ಏನು ಜಗತ್ತಲ್ಲ ಅಲ್ಲಿ ಸೆನ್ಸ್ ಕಳ್ಕೊಂತೈತಿ. ಅಲ್ಲ ಸೆನ್ಸ್ ಕಳ್ಕೊಂಡ್ರೆ ಅವ್ರಿಗೆ ಏನೂ ಅರಿವು ಇರಂಗಿಲ್ಲ. ಅವ್ರು ಏನು ಮಾಡ್ತೀವಿ, ಏನು ಮಾಡಕತ್ತೀವಿ, ಏನೇನು ಅರಿವು ಇರಂಗಿಲ್ಲ. ಅಂದ್ರೆ ಅನ್ಕಾನ್ಸಿಯಸ್ ಅಂತಲೂ ಅನ್ಸಲ್ಲ, ಈತ ಪ್ರಜ್ಞೆ ಐತೆ ಅಂತನೂ ಆಗಲ್ಲ. ಆಮೇಲೆ ಅವ್ರು ಒಂಥರ ಜೀವಂತ ಹೆಣ ಆಗ್ತಾರಲ್ಲ ಆ ಥರ. ಈತ ಜೀವನೂ ಹೋಗಿರಲ್ಲ, ಆದರೆ ಜೀವ ಇಲ್ಲದ ಒಂದು ಪ್ರಾಣಿ ಸತ್ತು ಬಿದ್ದಿರ್ತೈತಲ್ಲ ಆ ಥರ ಇರ್ತಾರೆ. ಅದು ಬಹುಶಃ ಅದು ಹಾಗೆ ಕಂಟಿನ್ಯೂಸ್ ಆಗಿದಾದ್ರೆ ಅವ್ರ ಪ್ರಾಣ ಹೋಗೋ ಸಂಭವನೂ ಇರುತ್ತೆ. ಅದು ಒಂಥರ ಭಾಳ ಕ್ರಿಮಿನಲ್ ಇದ್ರವರು ಯೂಸ್ ಇದು ಹೆಂಗೆ ಮಾಡಿದ್ರೆ ಅಂತ ನನಗೆ ಆಶ್ಚರ್ಯ ಆಗ್ತೈತಿ. ಇದು ಊರ ಕೈಗೆಲ್ಲ ಹೆಂಗೆ ಸಿಕ್ತು? ಇಷ್ಟು ಮೋಸ್ಟ್ ಡೇಂಜರಸ್ ಇದೆಲ್ಲ ಹಂಗಿಲ್ಲ. ಪಬ್ಲಿಕ್ ಎಲ್ಲೂ ಯಾವ ಮೆಡಿಸನ್ ಅಂಗಡಿಗೂ ಮಾರಂಗಿಲ್ಲ, ಇದು ಅಲೋವ್ ಇಲ್ಲ. ನನಗೆ ಯಾಕೋ ಇದು ಭಾಳ ಇದಾಯ್ತು. ಅದನ್ನು ಈಗ ಟೆಸ್ಟ್ನೊಳಗೆ ಅದೆಲ್ಲ ಇದನ್ನ ಮಾಡೀನಿ. ನಾನು ಪ್ರಯೋಗ ಮಾಡಿದ ಪ್ರಕಾರ ಇಷ್ಟು ಡೇಂಜರಸ್ ಅಂತೂ ಐತಿ. ಇನ್ನೂ ಒಂಚೂರು ಅದ್ರೊಳಗೆ ಸ್ವಲ್ಪ ಟೆಸ್ಟ್ ಮಾಡೋದೈತಿ, ಇನ್ನೂ ಒಂಚೂರು ಬಾಕಿ ಐತಿ. ಇನ್ನು ಯಾವ್ಯಾವ ಡೋಸಸ್ ಅದ್ರೊಳಗೆ ಮಿಕ್ಸ್ ಅದಾವ ಅಂತ ಸ್ವಲ್ಪ ನೋಡಬೇಕು. ಇಷ್ಟು ತಿಳಿದಿದ್ದೆ ಈಗ ನನಗೆ ಅರ್ಧ ತಿಳಿದಿದ್ದೆ ಅಂದರೆ ಇಷ್ಟು ಭಾಳ ಒಂಥರ ವಿಷಕಾರಿನೇ ಅದು. ಇದು ಮೂಲ ಇದು ಹೆಂಗೆ ಸಿಕ್ತು ಅನ್ನೋದು ಒಂದು ಪ್ರಾಬ್ಲಮ್ಮು. ಅದು ಆ ಕ್ರಿಮಿನಲ್ ಇಷ್ಟು ತಲೆ ಓಡಿಸಿ ಮಾಡಲ್ಲ, ಅದು ಒಂದು ನೋಡ್ರಿ. ಈಗಂತೂ ನಿಮ್ಗೆ ಇಷ್ಟು ಡೋಸಸ್ ಇದೆ. ಇನ್ನೊಂದು ನಾಳೆ ನಾನು ಪೂರ್ತಿ ಏನನ್ನ ಡೀಟೇಲ್ ಕೊಡ್ತೀನಿ. ಓ ಹೌದಾ ಸರ್? ಇದಕ್ಕೆ ಆ್ಯಂಟಿ ಡೋಸಸ್ ಆಗಿತ್ತಾ ಅಥವಾ ಇಲ್ಲ? ಸದ್ಯಕ್ಕೆ ಇದಕ್ಕೆ ಯಾವುದೇ ಆ್ಯಂಟಿ ಡೋಸಸ್ ಕಂಡು ಹಿಡಿದಿಲ್ಲ. ಇದು ಬಹುಶಃ ಇರ್ಲಿಕ್ಕಿಲ್ಲ ಅಂತಲೂ ಅನ್ಸುತ್ತೆ. ಇದನ್ನು ಅವ್ರಿಗೆ ಯಾರಾದರೂ ಇದನ್ನು ಇಂಜೆಕ್ಟ್ ಮಾಡಿದ್ರಿ, ನಾವು ಒಂದು ವೇಳೆ ಅವ್ರು ಹುಡುಕಿದ್ರು ಅವ್ರಿಗೆ ಇದೇ ಸ್ಥಿತಿ ಒಳಗೆ ಅವ್ರು ಬಹುಶಃ ಇರ್ತಾರೆ ಅನ್ಸುತ್ತೆ. ಅಥವಾ ಅದೇನಾದರೂ ಡೋಸಸ್ ಅವರಿಗೆ ಜಾಸ್ತಿನೇ ಇಂಜೆಕ್ಟ್ ಆಗಿದ್ರೆ ಜೀವಂತ ಇರೋಕ್ಕಂತೂ ಸಾಧ್ಯ ಇಲ್ಲ. ಆ್ಯಂಟಿ ಡೋಸ್ ಇಲ್ಲ ಇದಕ್ಕೆ. ಒಂದು ವೇಳೆ ಅವ್ರು ಏನಾದ್ರು ನಮ್ಗೆ ಇದೇ ಸ್ಥಿತಿ ಒಳಗೆ ಸಿಕ್ಕರೆ
ಹೆಂಗೆ ಅವ್ರನ್ನ ಬಚಾವ್ ಮಾಡ್ಕೋಬೇಕು ಅಂತ ನನಗೆ ಇಲ್ಲ. ಸ್ವಲ್ಪ ನನಗೆ ಅವಕಾಶ ಕೊಟ್ಟರೆ ನಾನು ಒಂಚೂರು ಪ್ರಯತ್ನ ಅಂತೂ ಮಾಡ್ತೀನಿ. ಓ ಪಾಪ ಈಗ ಹೆಂಗೈತೆ ಹಂಗಿದ್ರೆ ಏನು ಪರಿಸ್ಥಿತಿದೊಳಗದವ ಅವ್ರ ಮಿಸಸ್. ಆದಷ್ಟು ಬೇಗ ಅದಕ್ಕೇನಾದರೂ ಒಂದು ಸೊಲ್ಯೂಷನ್ ನೋಡ್ರಿ. ಆಮೇಲೆ ಅದೊಂದು ಇವಾಗ ಹೇರ್ ಕೊಟ್ಟು ಕಳಿಸಿದ್ವಲ್ಲ ಎರಡು, ಒಂದು ಪವಿತ್ರ ಅವ್ರದ್ದು, ಒಂದು ಇನ್ನೊಂದು ಅಲ್ಲಿ ಸಿಕ್ಕಿರೋದು, ಅದನ್ನ DNA ಸ್ವಲ್ಪ ಟೆಸ್ಟ್ ಮಾಡಿದ್ರೆ. ಇಲ್ಲ, ಇದ್ರೊಳಗೆ ಇದನ್ನೆಲ್ಲ DNA ಟೆಸ್ಟ್ ಮಾಡ್ತೀನಿ. ಮಾಡಿ ಅದೇನಂತ ನಿಮ್ಗೆ ರಿಪೋರ್ಟ್ ಕೊಡ್ತೀನಿ. ಸರ್ ಸ್ವಲ್ಪ ಜಲ್ದಿ ನೋಡ್ರಿ ಸರ್, ಯಾಕಂದ್ರೆ ಪಾಪ ಮಗು ಭಾಳ ತಾಯಿ ಸಲುವಾಗಿ ಬೇಜಾರಾಗ್ತೈತಿ. ಅವ್ರ ಹಸ್ಬೆಂಡ್ ಭಾಳ ಮಾಡತ್ತಾರ. ಆಮೇಲೆ ಮೇಲತ್ತು ಅವರು ಈ ಸ್ಥಿತಿ ಒಳಗೆ ಅದಾರ ಅಂದ್ರೆ ಅವ್ರಿಗೆ ಹೆಂಗೈತೋ ಏನೋ, ಅಥವಾ ಪ್ರಾಣ ಹೋಗಿರ್ಲಿಲ್ಲ ಅಂದ್ರೆ ಬೇಸಿ, ಅಥವಾ ಏನಾದ್ರು ಪ್ರಾಣಕ್ಕೆ ಕಂಟಕ ಆದ್ರೆ ಅಷ್ಟರೊಳಗೆ ನಾವು ಹೆಂಗಾದ್ರೂ ಮಾಡಿ ಪ್ರಯತ್ನ ಮಾಡಿ ಅವ್ರನ್ನ ಬಚಾವ್ ಮಾಡಕ್ಕೆ ಟ್ರೈ ಮಾಡ್ಬೋದಲ್ಲ. ಸ್ವಲ್ಪ ಈಗ ಪ್ರಯತ್ನ ನೀವು ಮಾಡಿದ್ರೆ ನಮಗೊಂದು ಅವಕಾಶ ಸಿಗುತ್ತೆ. ಓ ರಾಜೇಶ್, ನಾನೇನು ಪ್ರಯತ್ನ ಮಾಡ್ಲಾರ್ದಂಗೆ ಇರ್ತೀನ. ನನ್ನ ಡ್ಯೂಟಿ ಇದೆ, ಅದರ ನಿಮ್ಮ ಪ್ರೆಷರ್ಗಳು ಇವು ನನಗಂತೂ ತಲೆ ಬಿಸಿ ಆಗುತ್ತೆ. ನನಗೆ ಕಣ್ಣಿಡಕ್ಸಕ್ಕೆ ಅವಕಾಶ ಕೊಡಂಗಿಲ್ಲ, ಅಷ್ಟು ಪ್ರೆಷರ್ ಹಾಕ್ತಿರಪ್ಪ ನೀವು ನನ್ನ ಮೇಲೆ ಬಂದು. ಈಗ ಅರ್ಧ ಆಗೈತಿ, ಇನ್ನೊಂಚೂರು ಮಾಡ್ತೀನಿ, DNA ಟೆಸ್ಟ್ ಮಾಡ್ತೀನಿ, ರಿಪೋರ್ಟ್ ನಿಮಗೆ ಕೊಡ್ತೀನಿ. ಆದಷ್ಟು ಈ CID ಆಫೀಸ್ನಾಗ ನಾನು ಕೆಲಸ ಮಾಡಕ್ಕೆ ಯಾಕಾರ ಬಂದೀನಪ್ಪ ಅನ್ನೋಂಗ ತಲೆ ತಿಂತೀರಿ ನಂದು. ನನಗೂ ಸಾಕಾಗೋಗ್ಬಿಟ್ಟೈತಿ. ನಾನು ಎಲ್ಲ ಟ್ರಾನ್ಸ್ಫರ್ ತೊಗೊಂಡು ಹೋಗೇ ಬಿಡ್ತೇನೆ ಅಂತ ನಿಮ್ಮ ಕಲಾಗ. ಸಾಕಾಗೋಯ್ತು. ಇವ್ರು ಮೇಡಮರಂತೂ ಬರ್ತಾರ, ರಾಣಿಯವರು ನನ್ನ ಜೀವತ್ತಿನ ತಲೆ ಅರ್ದು ಇದು ಹಿಂಗ್ಯಾಕಾತು, ಅದು ಹಂಗ್ಯಾಕಾತು, ನಿಂಗೆ ಯಾಕೆ ನೋಡಿಲ್ಲ ಅಂತ ನನ್ನ ತಲೆ ತಿಂದ್ಬಿಡ್ತಾರಪ್ಪ. ಸಾಕಾಗೋತು. ನೀವೆಲ್ಲೇ ಟ್ರಾನ್ಸ್ಫರ್ ತಗೊಂಡು ಹೋಗ್ರಿ, ವಾಪಸ್ ನಿಮ್ಮನ್ನೆಲ್ಲ ಕರೆಸ್ಕೊಂತೀವಿ. ನಾವಂತೂ ಬಿಡಂಗಿಲ್ಲ. ನಿಮಗೂ ನಮಗೂ ಒಂಥರ ಹೊಂದಾಣಿಕೆ ಆಗ್ಬಿಟ್ಟೈತಿ. ಅದಕ್ಕೆ ನೀವೆಲ್ಲೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಹರೀಶ್ ಸರ್, ನಿಮ್ಮನ್ನ ನಾವು ಒಂಥರ ಇಲ್ಲಿ ಕೈದಿ ಮಾಡ್ದಂಗೆ ಮಾಡ್ಕೊಂಡ್ಬಿಟ್ಟಿವ್ರಿ. ನೀವು ಇಲ್ಲಿಂದ ಹೋಗಕ್ಕೆ ನಾವು ಪರ್ಮಿಷನ್ ತಗೊಂಡು ಹೋಗ್ಬೇಕು. ಅಷ್ಟು ಸುಲಭವಾಗಿ ನಾವು ಬಿಡಂಗಿಲ್ಲ ನಿಮ್ಮನ್ನ. ಮೇಡಮ್, ರಾತ್ರಿ ಟೈಮ್ 10 ಗಂಟೆ ಆಯ್ತು, ಊಟ ಮಾಡಿಲ್ಲ. ನಾನು ಇಷ್ಟೋ ತನಕ ನಿಮ್ಮ ಮೆಡಿಸನ್ ನಾನು ಟೆಸ್ಟ್ನೊಳಗೆ ಮುಳುಗಿದ್ದೆ. ಯಾಕಂದ್ರೆ ಗೊತ್ತಿತ್ತು ನೀವು ಬಂದು ನನ್ನ ಮೇಲೆ ಪ್ರೆಷರ್ ಹಾಕ್ತೀರಿ, ಏನಾತಂತ ಕೇಳಕ್ ಬಿಡಂಗಿಲ್ಲ. ಯಾಕಂದ್ರೆ ನಿಮಗೆ ಆ ಕೇಸಿಂದು ಪ್ರೆಷರ್ ಇರುತ್ತೆ, ಆದಷ್ಟು ಅಲ್ಲಿ ಹುಡುಕ್ಬೇಕಾಗಿರ್ತೈತಿ. ಅದಕ್ಕೆ ನನ್ನ ಪ್ರೆಷರ್ ಹಾಕ್ತೀರಿ ಅಂತ ತಿಳ್ಕೊಂಡು ನಾನು ಆಲ್ಮೋಸ್ಟ್ ನಾನು ಊಟನೂ ಮಾಡಿಲ್ಲ, ಏನಿಲ್ಲ. ಕಂಡು ಹಿಡಿಯಕ್ಕೆ ಇದನ್ನು ಪ್ರಯತ್ನ ಪಡ್ತೀನಿ. ಮೇಡಮ್, ನಂಗೆ ಹೊಟ್ಟೆ ಭಾಳ ಹಸ್ತೈತಿ, ಇವಾಗೇನು ಊಟಕ್ಕೆ ಕರ್ಕೊಂಡು ಹೋಗ್ತೀರಾ ಏನಿಲ್ಲ? ಹರೀಶ್ ಸರ್, ಇಲ್ಲೇ ಊಟ ಕಟ್ಟಿಸ್ಕೊಂಡ್ ಬಂದ್ಬಿಡ್ತೀನಿ ಬಿಡ್ರಿ. ಇಲ್ಲೇ ಆರಾಮ್ ಊಟ ಮಾಡೋಣ, ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಕೆಲಸ ಮಾಡೋಣ ಅಂತ. ಏನೋ ರಾಜೇಶ, ನನಗೂ ಮನೆಗೆ ಹೆಂಡ್ರು ಮಕ್ಳು ಅದಾರೋ, ಹೆಂಡ್ರು ಮಕ್ಳು ದಾರಿ ಕಾಯ್ತಿರ್ತಾರ. ಹೊಟ್ಟಿನೂ ಹೊಸತಿ, ಬಾ ಊಟ ಮಾಡಿ ಹಂಗ ಮನೆಗೆ ಹೋಗೋಣ. ಮೇಡಮ್ ಬರ್ರಿ, ಊಟ ಮಾಡಿ ಹೋಗೋಣ. ಅಲ್ರಿ ಮೇಡಮ್, ನೀವಂತೂ ಮದುವೆಗಿಲ್ಲ ಏನಿಲ್ಲ, ನಿಮಗೆ ಮನ್ಯಾಗ ಗಂಡ ಮಕ್ಳು ಮರಿ ಚಿಂತಿಲ್ಲ. ನಮ್ಮ ಮಕ್ಳು ಅದಾವ್ರಿ, ಹೆಂಡತಿ ಬೈತಾಳ್ರಿ, ಮನೆಗೆ ಹೋಗೋತಿಲ್ಲ ಲದ್ದಣಿಕೆ ತೊಗೊಂಡ್ ತಲೆಗೆ ಗುಮ್ಮಟಿ ಬರಂಗ ನಾತಾಳ್ರಿ. ನಿಮ್ಗೆ ಏನ್ ಗೊತ್ತು? ಬರ್ರಿ ಮೇಡಮ್, ಹೋಗೋಣ ಬರ್ರಿ, ಗೊತ್ತಾಗುತ್ತೆ. ಹೌರಿ ಸರ್, ಮೇಡಮ್ ಬರ್ರಿ, ಅವ್ರ ತಲೆ ತುಂಬ ಎಷ್ಟು ಗುಮ್ಮಟಿ ಲದ್ದಣಿಗೆ ನದಿಸ್ಕೊಂಡು ಎಷ್ಟು ಇದ್ದಾವಂತ ಒಂಚೂರು ಹುಡುಕಿ ಹುಡ್ಕೊಂಬರ್ರಿ. ಏ, ನಾನೇನ್ ಗುಮ್ಟಿ ಹುಡುಕ್ತೀವ? ಓ ಕೇಸ್ನಾಗ ಏನಾಯ್ತು, ಕೇಸ್ ಹುಡುಕ, ಪ್ರಮೋಷನ್ ಸಿಗ್ತೈತಿ. ನನ್ನ ತಲೆ ಗುಮ್ಟಿ ಹುಡ್ಕಕ್ ಬರ್ತಾನಂತೆ. ಮೇಡಮ್ ಈಗ ಬರ್ತೀರಾ ಇಲ್ಲ? ನಾನಂತೂ ಹೋಗಿದ್ರಪ್ಪ ಹೊಟ್ಟೆ. ನಾನು ಈಗೆಲ್ಲ DNA ಟೆಸ್ಟ್ ಮಾಡಕ್ಕಾಗಲ್ಲ, ಮುಂಜಾನೆಗ ಬಂದ್ ಮಾಡ್ತೀನಿ. ನಾವು ನನ್ನ ಇಂಟಿ ಕೊಟ್ಟಿಗೆ ಯಾವ ನೋಡಿಸ್ಕೊಂತಾರ್ರಿ ಮೇಡಮ್. ರಾಜೇಶ್ ಅವರೇ, ಏನು ಅವ್ರನ್ನ ಕಾಲಿಳಿತೀರಪ್ಪ, ಪಾಪ ಬಿಡ್ರಿ. ಮತ್ತೆ ಮನೆಯೊಳಗೆ ಫ್ಯಾಮಿಲಿ ಇರ್ತಾರ, ವೇಟ್ ಮಾಡ್ತಿರ್ತಾರನ್ನ. ಅದ್ರಾಗ ಈ ನಮ್ಮ ಕೆಲಸನೂ ಹಗ್ಲಿ ರಾತ್ರಿ ಮಾಡಿದ್ರು ಇದು ಮುಗಿಯಂಗಿಲ್ಲ, ಸಾಲ್ವ್ ಆಗಂಗಿಲ್ಲ. ಇವೆಲ್ಲ ತಲೆ ಕೆಳಸ್ಕೊಂಡು ಅದೇನ ಅಂತಾರಲ್ಲ. ಇರ್ಲಿ ಬಿಡ್ರಿ, ನಾವ ಕಂಟಿನ್ಯೂ ಮಾಡೋಣಂತ. ಊಟ ಮಾಡ್ಕೊಂಬರೋಣ. ಆ ಮೇಡಮ್ ಅಂದ್ರೆ ಊಟ ಮಾಡಿ ಬಂದು ಮತ್ತೆ ಕೆಲಸ ಮಾಡಂದ್ರೆ 10 ಗಂಟೆ ಆಗಿತ್ರಿ ಮೇಡಮ್. ರಾತ್ರಿ ಮುಂಜಾನೆ ಹತ್ರ ಪುರ್ಸೊತ್ತಿಗೆ ಇಲ್ದಂಗೆ ಕೆಲಸ ಮಾಡಿ ನಿದ್ದೆ ಬಂದೈತ್ರಿ ಮೇಡಮ್. ಆಮೇಲೆ ಮೇಲತ್ತು ನನಗೂ ನನ್ನ ಹೆಂಡತಿ ಮನ್ಯಾಗ ಅದಾಳ್ರಿ. ಅವ್ರಿಗೆ ತಲೆಯಾಗ ಗುಮ್ಮಟಿ ಬರಂಗ ಅವ್ರು ಏನ್ ತಿನ್ನದ್ರೆ ನಾನು ಪಕ್ಕದಾಗಿನ ಎಲ್ಲ ಮುರಂಗ ನನ್ನ ಹೆಂಡತಿ ನಾತಾಳ್ರಿ. ಮೇಡಮ್ ಪ್ಲೀಸ್ ರೀ ಮೇಡಮ್, ಮನೆಗೆ ಹೋಗನ್ರಿ. ಮತ್ತೆ ಇಷ್ಟ ತನಕ ಹರೀಶ್ ಸರ್ ನೀವು ಕಾಡ್ಸಿದ್ರಲ್ಲ, ಮತ್ತೆ ಅವ್ರಿಗೆ ಹೆಂಡತಿ ಬಿಡ್ತಲ್ಲ ಅಂದ್ರೆ ನಿಮ್ಗೆ ಜೋಕ್ ಆಯ್ತು. ಇವಾಗ ನಿಮ್ಗೆ ಹೆಂಡತಿ ನಾಟಿ ಸುಮ್ಮನಿರ್ರಿ, ಪಕ್ಕದಾಗ ಒಂದೊಂದು ಎಲ್ಲ ಮೆಣಸಿನ್ಸ್ತಿ ತತ್ತಗ ಕೈ ಕೊಡ್ತಾರಲ್ಲ, ನಾನು ಬಂದು ನೋಡ್ತೀನಿ. ಯಪ್ಪ ಮೇಡಮ್, ನೀವು ಹಂಗ ಮಾಡೋದ್ರಿ. ಸರ್ ಸರ್ ಹರೀಶ್ ಸರ್, ಬಂತಲ್ರಿ ನಾನು. ನಮಸ್ಕಾರ ಎಲ್ಲರಿಗೂ. ನಿನ್ನೆ ನನಗೆ ವಿಡಿಯೋ ಹಾಕೋಕ್ಕಾಗಲ್ರಿ, ಸ್ವಲ್ಪ ಅನಿವಾರ್ಯ ಕಾರಣದಿಂದ ನನಗೆ ವಿಡಿಯೋ ಹಾಕೋಕ್ಕೆ ಸ್ವಲ್ಪ ಎಷ್ಟೋ ಪ್ರಯತ್ನ ಪಟ್ಟೆ ಆಗಲಿಲ್ಲ. ಅದಕ್ಕೆ ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡ್ರಿ, ಕ್ಷಮಿಸ್ರಿ. ಹಾಗಾಗಿ ನಮ್ಮ ಈ ಚಾನಲ್ ಹೆಂಗೆ ಬರತೈತಿ, ಸ್ಟೋರಿ ಹೆಂಗೆ ನಡೆಯಕತ್ತೈತಿ, ನಿಮ್ಗೆ ಇಷ್ಟ ಆಯ್ತಾ? ಆಮೇಲೆ ಯಾರ್ಯಾರು ಹೊಸದಾಗಿ ನೋಡಕತ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಅಂದ್ರೆ ನಾ ಹಾಕೋ ವಿಡಿಯೋ ನಿಮಗೆ ರೆಗ್ಯುಲರ್ ಆಗಿ ಬರುತ್ತೆ, ನಿಮ್ಗೆ ನೋಡೋಕೆ ಅವಕಾಶ ಆಗುತ್ತೆ. ಆಮೇಲೆ ಯಾರ್ಯಾರು ನಿಮ್ಮ ಬಂಧು ಮಿತ್ರರಿಗೆಲ್ಲರಿಗೂ ಹಿಂಗೈತಿ ನೋಡ್ರಿ ಅಂತ ಹೇಳ್ರಿ, ಶೇರ್ ಮಾಡಿರಿ. ನೋಡಿದ ತಕ್ಷಣ ಲೈಕ್ ಬಟನ್ ಒತ್ತಿರಿ, ಕಾಮೆಂಟ್ ಮಾಡಿರಿ. ನಮಸ್ಕಾರ ರೀ.